ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಏನಪ್ಪ ಮನೆ ಮೇಲೆ ನಿಂತ್ಕೊಂಡು ಏನು ಮಾಡ್ತಿದ್ದಾರೆ ಅಂತಿದ್ದೀರಾ? ಹೌದು, ನಮ್ಮೂರಲ್ಲಿ ಮಾರಿಕಾಂಬಾ ಜಾತ್ರೆ ಬರ್ತಿದೆ. ಹಾಗಾಗಿ ಮನೆ ಕ್ಲೀನಿಂಗು ಮತ್ತು ಮನೆದು ಸ್ವಲ್ಪ ರಿಪೇರಿ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿಸ್ತಾ ಇದ್ವಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೆಲ್ಲರೂ ತುಂಬಾ ಕೇಳ್ತಾ ಇರೋ ಒಂದು ಕ್ವಶನಿಗೆ ಆನ್ಸರ್ ಮಾಡಿದ್ದೀನಿ. ಅದು ನಮ್ಮನೆ ಎಲಿವೇಶನ್ ಬಗ್ಗೆ. ಸೊ ಅದೇನು ಕಾಣಿಸಿದೆ ಹಂಚಿಂದು, ಅದು ಯಾವ ಹಂಚು, ಎಲ್ಲಿ ತೊಗೊಂಡಿದ್ದೀನಿ ನಾನು, ಎಷ್ಟು ಅದಕ್ಕೆ ದುಡ್ಡು, ಮತ್ತು ನಾರ್ಮಲ್ ಆಗಿರೋ ಹಂಚಿಗೂ ಇದಕ್ಕೂ ಏನು ಡಿಫ್ರೆನ್ಸು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಇದು ಎಲಿವೇಶನು. ಸೊ ನೀವು ನೋಡ್ಬೋದು, ಈ ಎಲಿವೇಶನ್ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ನಾವು ಮೇಲ್ಗಡೆ ಹಾಕಿರೋದು ಗ್ರೇ ಕಲರ್ ಕೇರಳ ಮೊನಾಯರ್ ಅಥವಾ ಮೊನಾಕೋ ಅಂತ ಹೇಳ್ತಾರೆ, ಆ ಹಂಚು. ಇದು ಡಿಸೈನ್, ಆ್ಯಕ್ಚುಲಿ ನಮಗೆ ಸಿಕ್ಕಿರೋ ಎಲಿವೇಶನ್ ಡಿಸೈನ್ ಇದು. ಎಲ್ಲರೂ ಮನೆ ಪ್ಲ್ಯಾನ್ ಕೊಡಿ ಅಂತಾರೆ, ಬಟ್ ಮನೆ ಪ್ಲ್ಯಾನ್ ನಾವು ಆನ್ ಫೀಲ್ಡಲ್ಲಿ ಮಾಡಿರೋದು. ಬಟ್ ಎಲಿವೇಶನ್ ಮಾತ್ರ ನಾವು ಈ ಥರ ಒಂದು ಸ್ಕೆಚ್ನ ತೊಗೊಬಂದಿದ್ವಿ. ಈವನ್ ನೋಡ್ಬೋದು, ಆ ಸ್ಕೆಚಲ್ಲಿ ಸಿಂಗಲ್ ಫ್ಲೋರ್ ಮನೆ ಇದೆ, ನಾವು ಡಬಲ್ ಫ್ಲೋರ್ ಮಾಡಿದ್ದೀವಿ. ಮೇಲ್ಗಡೆ ಇನ್ನೊಂದು ರೂಮ್ ಕಟ್ಟಿ ಅದಕ್ಕೂ ಇದೇ ರೀತಿ ರೂಫ್ ಕೊಟ್ಟು ಎಲಿವೇಶನ್ ಕೊಟ್ಟಿದ್ದೀವಿ. ಸಡನ್ನಾಗಿ ನಾವು ತುಂಬ ಚೇಂಜಸ್ ಮಾಡಿರೋದ್ರಿಂದ ನಮಗೆ ಪ್ರಾಪರ್ ಆಗಿರೋ ಪೇಪರ್ ಡಿಸೈನ್ ಅಥವಾ ಪೇಪರ್ ಪ್ಲ್ಯಾನ್ ಇಲ್ಲ. ಬಟ್ ಸ್ಟಿಲ್ ಈ ಎಲಿವೇಶನ್ಗೆ ಯೂಸ್ ಮಾಡಿರೋ ಹಂಚು ಯಾವುದು, ಎಲ್ಲಿ ತೊಗೊಂಡಿದ್ದೀವಿ, ಎಷ್ಟು ದುಡ್ಡು ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಮನೆ ಎಷ್ಟು ಪ್ಲ್ಯಾನ್ ಮಾಡಿ ಕಟ್ಟಿದರೂ ಸಹಿತ ಕೆಲವೊಂದು ಸಣ್ಣ ಮಿಸ್ಟೇಕ್ಗಳು ಆಗೇ ಆಗುತ್ತೆ. ಸೊ ಇಲ್ಲಿ ನೋಡಿ, ನೀರು ನಿಲ್ತಾನೆ ಇರ್ತಿತ್ತು ಅದು ಹಾಕಿರೋ ಕಾರ್ಡಿನರಲ್ಲಿ. ಯಾವಾಗಲೂ ನೀರು ಗಾರ್ಡನಿಗೆ ಬಿಟ್ಟಾಗ ಇಲ್ಲಿ ನೀರು ನಿಂತುಬಿಟ್ಟು, ಅಲ್ಲಿ ಈ ಮಳೆಗಾಲದಲ್ಲಂತೂ ತುಂಬ ದಿನ ನಿಂತುಬಿಟ್ಟು ಹುಳ ಎಲ್ಲ ಬರ್ತಿತ್ತು. ಸೊ ಹಾಗಾಗಿ ಅದನ್ನು ರಿಪೇರಿ ಮಾಡಿಸೋಣ ಅಂತ ಹೇಳ್ಕೊಂಡು, ಆ್ಯಂಡ್ ಅದಲ್ಲದೆ ಇಲ್ಲಿ ಪ್ಲೇ ಏರಿಯಾ ಮಾಡಿದ್ವಿ. ಅದಕ್ಕೂ ಮತ್ತು ತೆಂಗಿನ ಮರ ಮತ್ತು ಆ ಕಾರ್ಡಿನರಿಗೆ ಒಂದು ಗ್ಯಾಪ್, ಒಂದು ಕಟ್ಟೆ ರೀತಿ ಕಟ್ಟಿದರೆ ಅದು ಮರಳು ಈ ಕಡೆಯಿಂದ ಆ ಕಡೆ ಬರಲ್ಲ ಅನ್ನೋ ಉದ್ದೇಶದಿಂದ ಅದನ್ನು ಸಹಿತ ಕೆಲಸ ಮಾಡಿಸ್ತಾ ಇದ್ದೀವಿ. ಹೇಳ್ತಾರಲ್ಲ, ಮನೆ ಕಟ್ಟಿದ ಮೇಲೆ ಕೆಲಸ ಮುಗಿಯೋದಿಲ್ಲ, ಆದ್ರೂ ಇದ್ದೇ ಇರುತ್ತೆ ಅಂತ ಹೇಳ್ಕೊಂಡು, ಹಾಗೇ ಮನೆ ಕಟ್ಟಿ 2 ವರ್ಷ ಆಗ್ತಾ ಬಂದಿದೆ. ಇನ್ನೂ ನಮ್ಮ ಮನೇಲಿ ರಿಪೇರಿ ಕೆಲಸಗಳು ಅದು ಇದು ಎಲ್ಲ ಸಣ್ಣ ಪುಟ್ಟ ನಡೀತಾ ಇದೆ. ಸೊ ನೋಡ್ಬೋದು ನೀವಿಲ್ಲಿ, ಆ ಕಡೆ ಇರೋ ಪ್ಲೇ ಏರಿಯಾ ಮರಳಿಗೆ ಮತ್ತು ಈ ಕಡೆ ಕಾರ್ಡಿನರಿಗೆ ಒಂದು ಕಟ್ಟೆ ಕಟ್ತಿದ್ವಿ. ಸೊ ದಟ್ ಇದಕ್ಕೆ ಮಧ್ಯದಲ್ಲಿ ಯಾವುದೇ ರೀತಿಯ ಆ ಮರಳುಗಳು ಈ ಕಡೆ ಬರಬಾರ್ದು ಅಂತ. ಇದಿಷ್ಟೇ ಕೆಲಸ ಇಲ್ಲ, ಇದ್ರ ಜೊತೆಗೆ ಎಲಿವೇಶನಲ್ಲೂ ಸ್ವಲ್ಪ ರಿಪೇರಿ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಅವ್ರು ಮೇಲ್ಗಡೆ ಹೋಗ್ತಿದ್ದಾರೆ ಎಲ್ಲ ಕೆಲಸಗಾರರು. ಹೌದು, ಈ ಎಲಿವೇಶನ್ ಮಾಡಿಸ್ಬೇಕು ಅಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟ್ರು ಇರುತ್ತೆ. ಬೆಟರ್ ನಾವು ಸ್ಲ್ಯಾಬ್ ಹಾಕೋಕ್ಕಿಂತ ಮುಂಚೆನೇ ಆ ಕಬ್ಬಿಣದ ರಾಡ್ಗಳನ್ನೆಲ್ಲ ಹಾಕಿಬಿಟ್ಟು ಪ್ಲಾಸ್ಟರ್ ಮಾಡಿದರೆ ಬೆಟರು. ನಾವು ಹಂಗೆ ಮಾಡಿರಲಿಲ್ಲ. ಫಸ್ಟು ಪ್ಲಾಸ್ಟರ್ ಮಾಡಿಬಿಟ್ಟು, ಅಂದರೆ RCCನ ಪ್ಲಾಸ್ಟರ್ ಮಾಡಿಬಿಟ್ಟು ಸಪ್ರೇಟಾಗಿ ರಾಡ್ನ ಅದಕ್ಕೆ ಅಟ್ಯಾಚ್ ಮಾಡಿರೋದು. ಹಾಗಾಗಿ ವಾಲಿಗೆ ಮತ್ತು ಈ ಐರನ್ ವರ್ಕಿಗೆ ಗ್ಯಾಪ್ ಇದೆ. ಆ ಗ್ಯಾಪಿಂದ ಮಳೆಗಾಲದಲ್ಲಿ ನೀರು ಬರುತ್ತೆ, ಸಣ್ಣ ಸಣ್ಣ ಮಳೆ. ಈ ಹಂಚು ನೋಡಿ ಅಲ್ಲಿದೆ ಅಲ್ವಾ. ಸೊ ಆ ಗ್ಯಾಪಿಂದ ಇಳ್ಕೊಂಡು ಮಳೆ ಹನಿಗಳು ಬೀಳ್ತಾ ಇರುತ್ತೆ, ಒಂದೊಂದು ಡ್ರಾಪ್ಗಳು ನೋಡ್ಬೋದು ನೀವೆಲ್ಲ. ಮಾರ್ಕ್ ಇದು. ಸೊ ಇದೆಲ್ಲ ಮಾರ್ಕ್ಗಳು ಸಹಿತ ಮಳೆ ಹನಿಗಳಿದೆ. ಸೊ ನೋಡ್ಬೋದು ನೀವು, ಆ ಮೇಲ್ಗಡೆಯಿಂದ ವಾಲ್ ಮುಖಾಂತರ ಹನಿ ಹನಿಯಾಗಿ ಇಳ್ಕೊಂಡು ಬಂದಿದೆ. ಆ್ಯಕ್ಚುಲಿ ಇದನ್ನು ಎಲಿವೇಶನ್ ಸ್ಟಾರ್ಟಿಂಗೇ ನಮಗೆ ಗೊತ್ತಿದ್ದರೆ ನಾವು ಗೋಡೆ ಒಳಗಡೆ ಅದನ್ನು ಹಾಕಿಸ್ಬಿಡ್ತಿದ್ವಿ, ಹಂಚಿಂದ ಏನು ರಾಡ್ ಇದೆ ಅದು. ಬಟ್ ನಾವು ಮಿಡಲಲ್ಲಿ ಪ್ಲ್ಯಾನ್ ಮಾಡಿದೆ ಈ ಎಲಿವೇಶನ್ ಬೇಕು ಅಂದಾಗ ಹೊರಗಡೆಯಿಂದ ನಾವು ಐರನನ್ನು ಅಟ್ಯಾಚ್ ಮಾಡಿರೋದು. ಹಾಗಾಗಿ ವಾಲಿಗೆ ಮತ್ತು ಐರನಿಗೆ ಒಂದು ಗ್ಯಾಪ್ ಇದೆ. ಸೊ ಆ ಗ್ಯಾಪಿಂದ ಮಳೆ ಬಂದಾಗ ಏನಾದ್ರೂ ಜಾಸ್ತಿ ಅಡ್ಡಾದಡ್ಡಿ ಮಳೆ ಬಂದಾಗ ಮಳೆ ಹನಿಗಳು ಕೆಳಗಡೆ ಬೀಳುತ್ತೆ. ಸೊ ಇವರು ಇವತ್ತು ಇಲ್ಲಿ ಬಂದಿರೋದು ಒಂದು ಗಮ್, ಪ್ಲಾಸ್ಟ್ರಿಂಗಲ್ಲೇ ವಾಟರ್ ಪ್ರೂಫಿಂಗ್ ಗಮ್ ಬರುತ್ತಂತೆ. ಸೊ ಅದನ್ನು ಈ ಹಂಚಿನ ತುದಿಗಳಲ್ಲಿ ಮತ್ತು ಆ ರಾಡ್ ಮಧ್ಯದಲ್ಲಿ ಹಾಕಿ ಪ್ಲಾಸ್ಟ್ರಿಂಗ್ ಮಾಡ್ತಾರೆ. ಸೊ ದಟ್ ಯಾವುದೇ ನೀರು ಬಂದರೂ ಸಹಿತ ಕೆಳಗಡೆ ಹೋಗಬಾರ್ದು ವಾಲಿಗೆ ಅನ್ನೋ ಥರ ನೀಟಾಗಿ ಪ್ಯಾಕಪ್ ಮಾಡ್ತಿದ್ದಾರೆ. ಸೊ ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ, ನೀವೇನಾದರೂ ಈ ಥರ ಎಲಿವೇಶನ್ ಮಾಡಿಸ್ತಿದ್ದೀರಾ ಅಂತಂದರೆ ಮೊದಲೇ ಬಿಲ್ಡಿಂಗ್ ಜೊತೆಯಲ್ಲೇ ಒಳಗಡೆ ಇದನ್ನು ಸೇರಿಸ್ಬಿಡಿ, ಐರನ್ ರಾಡನ್ನು. ಇಲ್ಲ ನೀವು ಹೊರಗಡೆಯಿಂದ ಅಟ್ಯಾಚ್ ಮಾಡ್ತೀರಾ ಅಂದರೆ ಮತ್ತೆ ಮೇಲ್ಗಡೆಯಿಂದ ನೀಟಾಗಿ ಪ್ಯಾಕ್ ಮಾಡಿಸ್ಕೊಳ್ಳಿ. ಈ ಅಂಚಿರುತ್ತಲ್ಲ ಅಲ್ಲೆಲ್ಲ ಕಡೆನೂ ನೀಟಾಗಿ, ಯಾಕೆಂದರೆ ಮಿಡಲ್ ಇರೋ ಅಂಥ ಅಂಚು ಮಧ್ಯದಿಂದನೇ ನೀರುಗಳು ಕೆಳಗಡೆ ಡ್ರಾಪ್ ಆಗಿ ಬಂದುಬಿಡುತ್ತೆ. ಹಾಗಾಗಿ ನಾವು ಇವತ್ತು ಈ ರಿಪೇರಿ ಕೆಲಸ ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಅಲ್ಲೆಲ್ಲ ಕಸ ಮತ್ತು ಬಳೆ ಎಲ್ಲ ಕಟ್ಬಿಟ್ಟಿತ್ತು. ಅಂದರೆ ಈ ಜೇಡ್ರ ಬಳೆ ಎಲ್ಲಿದ್ದರೂ ಬಿಡೋದಿಲ್ಲ ನಮ್ಮನ್ನ, ಎಷ್ಟೇ ಕ್ಲೀನ್ ಮಾಡಿದ್ರೂ ಇರುತ್ತೆ. ಸೊ ಹಾಗಾಗಿ ಅದನ್ನು ಸಹಿತ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ ನೀವು, ಅವ್ರು ಹಂಚು ಮೇಲೆ ಕುತ್ಕೊಂಡು ಅಷ್ಟು 2-3 ಜನ ವರ್ಕ್ ಮಾಡ್ತಾರೆ. ಬಟ್ ಸ್ಟಿಲ್ ಹಂಚು ಹೊಡಿತಾ ಇಲ್ಲ, ಸ್ವಲ್ಪನೂ ನಿಮ್ಗೆ ಡ್ಯಾಮೇಜ್ ಅನ್ನಿಸ್ತಾ ಇಲ್ಲ, ಅಷ್ಟು ಗಟ್ಟಿ ಇದೆ. ಆ್ಯಂಡ್ ಹಂಚು ಜಾರೋದು ಇಲ್ಲ, ಸ್ವಲ್ಪ ಗ್ರಿಪ್ಪಾಗಿ ಆರಾಮಾಗಿ ಒಂದೊಂದು ಹಿಡ್ಕೊಂಡು ಕೆಲಸ ಮಾಡಿದ್ರೂ ನಡೆಯುತ್ತೆ. ಗ್ರಿಪ್ ಇದೆ ಆ ಹಂಚಿಗೆ, ಸ್ವಲ್ಪ ರಫ್ ಇರೋದ್ರಿಂದ ಸ್ಮೂತಾಗಿ ಜಾರ್ಕೊಂಡು ಹೋಗೋದಿಲ್ಲ. ಈ ಎಲಿವೇಶನ್ ಮೆಜರ್ಮೆಂಟ್ ಏನು ಅಂದರೆ
ಮುಂದೆ ತನಕ ಬಂದಿದೆಯಲ್ಲ, ನಾರ್ತ್ ತನಕ ಫುಲ್ ಎಳ್ಕೊಂಡು ಅದು 10 ಫೀಟ್ ಇದೆ. ಮಿಡಲಲ್ಲಿ ಅದು ಏನು ಲೇನ್ ಇದೆ, ಆ ಒಂದು ಓಣಿ ಥರ ಇದೆಯಲ್ಲ, ಅದು 4 ಫೀಟ್ ಇದೆ. 4 ಫೀಟ್ ತನಕ ಬಂದು ಆಮೇಲೆ ಮತ್ತೆ 6 ಫೀಟ್ ಮುಂದೆ ಬಂದಿದೆ ಮಿಡಲಲ್ಲಿ ಮಾತ್ರ. ಸೊ ಇದು 10x10 ರೇಷಿಯೋ, ಅದಿಷ್ಟು ದೊಡ್ಡ ಅಗಲವಾಗಿರೋ ಒಂದು ಮೆಟ್ಲು ಕಾಣಿಸುತ್ತಲ್ಲ, ಅದು 10. ಮಿಡಲಲ್ಲಿ ಏನು ಗ್ಯಾಪ್ ಇದೆ ಅದು 4 ಫೀಟ್, 4 ಅಡಿ ಇದೆ ಮಿಡಲಲ್ಲಿ. ಅದಲ್ಲಿ ಏನಿದೆ ಅಲ್ಲ ಅದಿಷ್ಟು ನಡ್ಕೊಂಡು ಹೋಗಲಿಕ್ಕೆ, ಅಂದರೆ ಪಾಟ್ ಎಲ್ಲ ಇಟ್ಟಿದ್ದೀನಲ್ಲ ಅದು. ಆ್ಯಂಡ್ ಇದು ಹಂಚು, ನಾವು ನಮ್ಮ ಮನೆಗೆ ಯೂಸ್ ಮಾಡಿರುವಂಥ ಹಂಚು. ಇದಕ್ಕೆ ಕೇರಳ ಮೊನಾರ್ ಅಥವಾ ಮೊನಾಕೋ ಹಂಚು ಅಂತ ಹೇಳ್ತಾರೆ. ಇದರೊಳಗಡೆ ಡಿಫ್ರೆಂಟ್ ಕಲರ್ಸ್ ಇದೆ, ನೋಡ್ಬೋದು. ಗ್ರೀನು, ರೆಡ್ಡು, ಗ್ರೇ, ಬ್ರೌನು, ಸೊ ಈವನ್ ಬ್ಲೂ, ಸೊ ಡಿಫ್ರೆಂಟ್ ಕಲರ್ಸ್ ಇದೆ ಇದರಲ್ಲಿ. ನಾವು ಚೂಸ್ ಮಾಡೋದು ಗ್ರೇ ಕಲರು. ಸೊ ಇದು ನಾವು ಚೂಸ್ ಮಾಡಿರುವಂಥ ಹಂಚು ಗ್ರೇ ಕಲರು. ಸೊ ಗೊತ್ತಿಲ್ಲ, ನಂಗೆ ನಾರ್ತ್ ಫೇಸಿಂಗ್ ಹೌಸ್ ಅಂತ ಬಂದಾಗ ಗ್ರೇ ಕಲರ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಕಂಪೇರ್ ಟು ರೆಡ್ ಈಸ್ ಫಾರ್ ಸೌತ್, ಸೊ ವಾಸ್ತು ಪ್ರಕಾರ. ಹಾಗಾಗಿ ನಾರ್ತ್ ಫೇಸಿಗೆ ಇರೋದ್ರಿಂದ ನಮ್ಮ ಮನೆ ಫ್ರಂಟಿಗೆ ಗ್ರೇನೇ ಬರಲಿ, ರೆಡ್ ಬರಬಾರ್ದು ಅಂತ ನಾವು ಅದಕ್ಕೆ ಹೋದ್ವಿ. ಸೊ ಇದು ಮಂಗಳೂರು ಹಂಚು. ಸೊ ಕಾಮನ್ ಆಗಿ ಎಲ್ಲ ಕಡೆನೂ ನೀವು ಈ ಹಂಚನ್ನ ನೋಡಿರ್ತೀರ, ಮಂಗಳೂರು ಹಂಚು. ಸೊ ಇದು 1 ಫೀಟ್ ಇರೋದಿಲ್ಲ. ನಾನು ಯಾವುದು ಕೇರಳ ಹಂಚು ತೋರಿಸಿದ್ನಲ್ಲ, ಈ ಹಂಚು ಇದು 1 ಫೀಟ್ ಇರುತ್ತೆ. ನೋಡ್ಬೋದು, ಇದು 1 ಸ್ಕ್ವೇರ್ ಫೀಟ್ ಇರುತ್ತೆ ಒಂದೊಂದು ಹಂಚು ಸಹಿತ. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ತೊಗೋಬೋದು. ಆ್ಯಂಡ್ ಇದಕ್ಕೆ ರೇಟ್ ನಾವು ತೊಗೋಬೇಕಾದ್ರೆ 75 ರುಪೀಸ್ ಆಗಿತ್ತು. ಇವಾಗೇನೋ 70 ರುಪೀಸ್ ಆಗಿದೆ ಅಂತ ಹೇಳಿದರು. ಬೇರೆ ಬೇರೆ ಕಲರಿಗೆ ಬೇರೆ ಬೇರೆ ರೇಟ್ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಏರಿಯಾದಲ್ಲಿ, ಅಂದರೆ ನಿಮ್ಮೂರಲ್ಲಿ ಬೇರೆ ರೇಟ್ ಇರುತ್ತೆ, ನಮ್ಮೂರಲ್ಲಿ ಬೇರೆ ರೇಟ್ ಇರುತ್ತೆ. ನಾನು ತೊಗೊಂಡಿರೋದು ಸಾಗರದಲ್ಲಿ, 2 ಕಡೆ ಶಾಪಲ್ಲಿ ತೊಗೊಂಡಿರೋದು ನಾನು. ಆ್ಯಂಡ್ ಮಂಗಳೂರು ಹಂಚಿಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಮಂಗಳೂರು ಹಂಚು ಬೇಗನೆ ಒಡೆದೋಗುತ್ತೆ ಮತ್ತು ಅದು 1 ಫೀಟ್ ಇರೋದಿಲ್ಲ. ಆ್ಯಂಡ್ ಅದ್ರ ಮೇಲೆ ಪಾಚಿ ಕಟ್ಬಿಡುತ್ತೆ, ಗಿಡ ಎಲ್ಲ ಬೆಳೆದು ಬಿದ್ದಿರುತ್ತೆ, ಗೊತ್ತಾ, ನೋಡಿದ್ದೀರಾ. ಸೊ ಆ್ಯಂಡ್ ಅದು ಬ್ರೋಕ್ ಆಗುತ್ತೆ, ಬೇಗನೆ ಬ್ರೋಕನ್ ಆಗುತ್ತೆ. ತುಂಬ ತೆಳ್ಳಗಿದೆ ನೋಡಿ. ಒಬ್ಬರು ಮನುಷ್ಯ ಕಾಲಿಟ್ಟರು ಸಹಿತ ಅಥವಾ ಮಂಗಗಳು ಬಂದು ಕುಣಿದ್ರು ಸಹಿತ ಅದು ಒಡೆದೋಗುತ್ತೆ. ಬಟ್ ಇದು ತುಂಬ ಗಟ್ಟಿ ಇದೆ. ಸಿಮೆಂಟ್ ಹಂಚು ಅಂತಲೂ ಹೇಳ್ತಾರೆ ಇದಕ್ಕೆ, ಕೇರಳ ಮೊನಾರ್ ಅಂತ. ಸೊ ಎಷ್ಟು ಗಟ್ಟಿ ಅಂದರೆ ಅದ್ರ ಮೇಲೆ ನೋಡಿದ್ರಲ್ಲ, 3-4 ಜನ ನಿಂತು ಕೆಲಸ ಮಾಡ್ತಿದ್ರು ಸಹಿತ ಏನೂ ಆಗಿಲ್ಲ. ಜಸ್ಟ್ ಈ ಥರ ಹಂಚು ಅಷ್ಟೇ ಅಲ್ಲದೆ ಮಿಡಲಲ್ಲಿ ಜೋಡಿಸ್ಲಿಕ್ಕೆ ಅಂತ ಕೊಳವೆ ಹಂಚು ಸಹಿತ ಇರುತ್ತೆ. ಸೊ ಇದು ಮಿಡಲಲ್ಲಿ ಎಲ್ಲಿ ಜಾಯಿಂಟ್ಸ್ ಬರುತ್ತಲ್ವ, ಅಲ್ಲಿ ಈ ರೀತಿ ಕೊಳವೆ ಹಂಚನ್ನ ಯೂಸ್ ಮಾಡ್ತಾರೆ. ಸೊ ನೀವು 100 ಹಂಚಿಗೆ ಒಂದು 10-15 ಎಷ್ಟು ನೀವಲ್ಲಿ ತನಕ ಎಳ್ಕೊಂಡು ಹೋಗಿರ್ತಾರೆ ಜಾಯಿಂಟ್ಸು, ಅಲ್ಲಿ ತನಕ ನೀವು ಕೊಳವೆ ಹಂಚನ್ನ ಯೂಸ್ ಮಾಡಬೇಕು. ಇನ್ನು ಉಳಿದಿದ್ದ ಕಡೆಲ್ಲ ಈ ಹಂಚನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ಈ ಹಂಚುಗಳನ್ನ ತೊಗೊಂಡಿರೋದು ನಮ್ಮ ಸಾಗರದಲ್ಲಿರೋವಂಥದ್ದು. ಇದು ಪಾಂಡುರಂಗ ಸ್ಟೋರ್ ಅಂತ ಹೇಳ್ಕೊಂಡು. ಸೊ ನನ್ನ ನಂಬರ್ನು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಬೇಕು ಅಂದರೆ ಇದನ್ನು ಕಾಪಿ ಮಾಡಿ ಅವರಿಗೆ ಎನ್ಕ್ವೈರಿ ಮಾಡ್ಬೋದು. ಸಾಗರದಲ್ಲಿ ಇದು ಕೆಳದಿ ರೋಡಲ್ಲಿದೆ. ಸೊ ನಾನು ಇಲ್ಲಿ ತೊಗೊಂಡಿರೋದು ಸ್ವಲ್ಪ ಹಂಚು ಅಷ್ಟೇ, ತುಂಬ ಹಂಚು. ಫಸ್ಟ್ ಲೋಡ್ ಬಂದಿರೋದು ಇನ್ನೊಂದು ಅಂಗಡಿಯಿಂದ, ಅದನ್ನು ತೋರಿಸ್ತೀನಿ ನಾನು. ಸೊ ಇಲ್ಲಿ ನಾವಿವತ್ತು ಜಲ್ಲಿಕಲ್ಲು ಮರಳು ಎಲ್ಲ ನಮ್ಮ ಮನೆಗೆ ಬೇಕಾಗಿದ್ದ ಮನೆ ಹತ್ರನೇ, ಇದು ಕೆಳದಿ ರೋಡ್ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇಲ್ಲಿ ಬಂದಿದ್ದೆ. ಸೊ ಹಾಗಾಗಿ ಈ ಶಾಪಿನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಏನಾದರೂ ಹಂಚಿನ ಬಗ್ಗೆ ಎನ್ಕ್ವೈರಿ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ತುಂಬ ಜನ ನಮ್ಮನೆ ತುಳಸಿ ಕಟ್ಟೆ ಎಲ್ಲಿ ತೊಗೊಂಡಿದ್ದೀರಾ ಅಂತಲೂ ಕೇಳಿದ್ದೀರಾ. ಸೊ ನಾನು ತುಳಸಿ ಕಟ್ಟೆ ತೊಗೊಂಡಿರೋದು ಸಹಿತ ಇದೇ ಪಾಂಡುರಂಗ ಸ್ಟೋರಲ್ಲೇ. ಸೊ ನೋಡ್ಬೋದು ನೀವು, ಇಲ್ಲಿ ವೆರೈಟೀಸ್ ಆಫ್ ಕಲರ್ ಕಾಂಬಿನೇಷನ್ಸ್ ತುಳಸಿ ಕಟ್ಟೆನೂ ಇದೆ. ಆ್ಯಂಡ್ ಇದು ಇನ್ನೊಂದು ಶಾಪು ಸಾಗರದಲ್ಲೇ BH ರೋಡಲ್ಲಿ ಇದೆ. ಸೊ ಮೇನ್ ಹೈವೇಯಲ್ಲೇ ಈ ಒಂದು ಶಾಪ್ ಸಿಗುತ್ತೆ ಹಂಚಿಂದು. ಫಸ್ಟ್ ಲೋಡ್ ಏನು 1000 ಹಂಚು ತೊಗೊಂಡಿರೋದು ನಾವು ಇದೇ ಶಾಪಲ್ಲಿ. ಸೆಕೆಂಡ್ ಟೈಮಲ್ಲಿ ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ, ಹಾಗಾಗಿ ಅರ್ಜೆನ್ಸಿಯಲ್ಲಿ ಮತ್ತೆ ಒಂದು ವೀಕ್ 10 ಡೇಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹತ್ತಿರದಲ್ಲಿರೋ ಪಾಂಡುರಂಗ ಸ್ಟೋರಲ್ಲಿ ತೊಗೊಂಡಿರೋದು. ಸೊ ಇದು ರೇಣುಕಾಂಬ ಟೈಲ್ಸ್ ಅಂತ ಹೇಳ್ಕೊಂಡು. ಸೊ ನಾನು ನಂಬರ್ ಏನಿದೆ ಅದನ್ನು ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು. ಸೊ ಇದು BH ರೋಡಲ್ಲಿದೆ, ಹೈವೇಯಲ್ಲೇ ನಿಮಗೆ ಈ ಒಂದು ಅಂಗಡಿ ಸಿಗುತ್ತೆ. ಇಲ್ಲಿ ಜಸ್ಟ್ ಕೇರಳ ಹಂಚು ಅಷ್ಟೇ ಅಲ್ಲ, ನಾರ್ಮಲ್ ಹಂಚು ಸಹಿತ ಸಿಗುತ್ತೆ. ಎಲ್ಲ ರೀತಿಯ ಹಂಚು ಕಲರ್ಸು ಸಹಿತ ಆ ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ಇವಾಗ ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಂಗೆ ಇದನ್ನು ನಾನು ಒಂದು ಕಡೆ ತೊಗೊಂಡಿದ್ದು 70 ರುಪೀಸ್ ಪರ್ ಪೀಸು ಒಂದು ಹಂಚಿಗೆ. ಮತ್ತು ಇನ್ನೊಂದು ಅಂಗಡಿಯಲ್ಲಿ ನಾನು ಸೆಕೆಂಡ್ ಟೈಮ್ ಲೋಡ್ ಹಾಕ್ಸ್ಕೋಬೇಕಾದ್ರೆ ಅದು ಆಲ್ರೆಡಿ 3 ರುಪೀಸ್ ಜಾಸ್ತಿಯಾಗಿ 74 ರುಪೀಸ್ ಪರ್ ಹಂಚು ತೊಗೊಂಡಿತ್ತು. ಆ್ಯಂಡ್ ಮಿಡಲಲ್ಲಿ ಕೊಳವೆ ಹಂಚು, ಅದು ಡಬಲ್ ರೇಟ್ ಇರುತ್ತೆ. 180 ರುಪೀಸಿಗೆ ಒಂದು ಹಂಚಿರುತ್ತೆ. ಅದು ಅಂದರೆ ಇದಕ್ಕಿಂತ ಡಬಲ್ ರೇಟ್ ಇರುತ್ತೆ. ಆ ಮಿಡಲ್ ಲೈನಲ್ಲಿ ಏನು ಕೊಳವೆ ಹಂಚು ಅಂತ ಇರುತ್ತಲ್ಲ ಅದು. ನಾವು ಟೋಟಲಾಗಿ 1000 ಹಂಚು ಫಸ್ಟ್ ಲೋಡ್ ಹಾಕ್ಸ್ಕೊಂಡಿರೋದು. ಅದಾದಮೇಲೆ ಮತ್ತೆ
ಒಂದು 100 ಹತ್ತತ್ರ ಹಂಚನ್ನ ಹಾಕಿಸ್ಕೊಂಡಿದ್ದೀವಿ, ನಮಗೆ ಸಾಕಾಗಿಲ್ಲ ಅಂತ ಹೇಳ್ಕೊಂಡು. ಟೋಟಲ್ ಹಂಚಿಗೆ ನಮಗೆ 1-1.5 ಲಕ್ಷ ಖರ್ಚಾಗಿದೆ ಈ ಎಲಿವೇಷನ್ಗೆ. ಇದಷ್ಟೇ ಅಲ್ಲದೆ ಆ ಕಬ್ಬಣನೇ ತುಂಬ ಜಾಸ್ತಿ ನಮಗೆ ಬಿದ್ದಿರೋದು, ಯಾಕಂದರೆ ತುಂಬ ವೇಟ್ ಇರೋದ್ರಿಂದ ಹಂಚು ನಾವು ತುಂಬ ವೇಟ್ ಆಗಿರೋವಂಥ ಕಬ್ಬಣದ ಗೇಜ್ನೇ ಹಾಕಬೇಕು. 4 ಅಡಿ ಗೇಜಿಂದೆಲ್ಲ ಹಾಕೋಕ್ಕಾಗಲ್ಲ, 9 ಅಡಿ ಗೇಜಿಂದು ದೊಡ್ಡ ದೊಡ್ಡ ರಾಡ್ನೇ ನಾವು ಹಾಕಿದ್ದೀವಿ. ಸೊ ಅದಕ್ಕೆ ನಮಗೆ ಟೋಟಲ್ ಎಲ್ಲ ಕೂಲಿ ಎಲ್ಲ ಸೇರಿ 110 per ಸ್ಕ್ವೇರ್ ಫೀಟ್ ಅನ್ನೋ ಹಂಗೆ ನಮಗೆ ಟೋಟಲಾಗಿ 3-3.5 ಲಕ್ಷ ತನಕ ಕಬ್ಬಣಕ್ಕೆ ಹೋಗಿದೆ. ಟೋಟಲಾಗಿ ನಾವು ಒಂದು 5 ಲಕ್ಷ ಹತ್ತಿರ, ನಿಯರ್ಲಿ 5 ಲಕ್ಷ ತನಕ ನಾವು ಜಸ್ಟ್ ಎಲಿವೇಷನಿಗೆ ಏನು ಮುಂದೆ ಕೊಟ್ಟಿದ್ದೀವಲ್ಲ ಅದಕ್ಕೆ ಕೊಟ್ಟಿದ್ದೀವಿ. ಇದು ಜಸ್ಟ್ ಎಲಿವೇಷನಿಂದು ಮತ್ತು ಹಂಚಿಂದು ಅಷ್ಟೇ ಹೇಳ್ತಿರೋದು. ಆ ಗ್ರಾನೈಟಿಂದು ಬೇರೆಯೇ ಲೆಕ್ಕ. ಆ ಗ್ರಾನೈಟು, ಆ ಕಂಬಗಳಿಗೆ ಮತ್ತು ಆ ಕೂಲಿ ಅದೆಲ್ಲದೂ ಸೇರಿ ಮತ್ತೆ 2 ಲಕ್ಷ ಹತ್ತತ್ರ ಖರ್ಚಾಗಿದೆ. ಟೋಟಲಾಗಿ ಒಂದು 7-8 ಲಕ್ಷ ಜಸ್ಟ್ ಈ ಸಿಟ್ಔಟ್ ಏರಿಯಾಗೆ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಇದು ಪಾರ್ಕಿಂಗ್ ಟೈಲ್ಸ್ ಖರ್ಚು ಬೇರೆ ಬಿಡಿ, ಜಸ್ಟ್ ನಾವು ಸಿಟ್ಔಟ್ ಏರಿಯಾ ಏನಿದೆ ಹಂಚು ಕಬ್ಬಣದಷ್ಟೇ ಹೇಳಿರೋದು ಕಾಸ್ಟು. ಸೊ ಮನೆ ರಿಪೇರಿಗೆ ಬೇಕಾಗಿರೋವಂಥ ಕೆಲವೊಂದು ಮರಳು ಜಲ್ಲಿಕಲ್ಲೆಲ್ಲ ತೊಗೊಂಡು ನಾವು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ನಾವು 2 months ಬ್ಯಾಕ್ ಅಲ್ಲೆಲ್ಲ ಮರಳು ಹಾಕಿರೋದ್ರಿಂದ ಸ್ವಲ್ಪ ಅದಕ್ಕೆ ಈ ಕಡೆ ಬರದೇ ಇರೋ ಹಾಗೆ, ಗಾರ್ಡನಿಗೂ ಬರದಿದ್ದಂಗೆ, ಅಥವಾ ಆ ಕಡೆ ಕಾಸಡಿಂದ ಮಳೆ ಜಾಸ್ತಿ ಬಂದರೆ ಸುರ್ಕೊಂಡು ಆ ಕಡೆ ಹೋಗದೆ ಇರೋ ಹಾಗೆ ನೀಟಾಗಿ ಅಡ್ಡ ಕಟ್ಬಿಟ್ಟು ಒಂದು ಲೈನ್, ಈ ಥರ ಒಂದು ಲೈನ್ ಮಾಡಿದ್ದೀವಿ. ಸೊ ಬಾರ್ಡರ್ ಲೈನ್ ಅಂತ ಹೇಳ್ತಾರಲ್ಲ ಆ ಥರ. ಅಷ್ಟೇ ಅಲ್ಲದೆ ತೆಂಗಿನ ಮರಕ್ಕೂ ಸಹಿತ ಅಲ್ಲಿ ಕಟ್ಟೆ ಕಟ್ತಾ ಇದ್ದೀವಿ. ಸೊ ಯಾವಾಗಾದರೂ ನಾವಿಲ್ಲೇ ಕೂತ್ಕೊಂಡು ಏನಾದರೂ ಮಾತಾಡ್ತಿದ್ದೀವಿ ಅಥವಾ ಮಕ್ಕಳು ಆಟ ಆಡ್ತಿದ್ದಾರೆ ಅಂದರೆ ನಮಗೂ ಸೀಟ್ಔಟ್ ಇರಲಿ ಅನ್ನೋ ಥರ ಅದೊಂಥರ ಸೀಟ್ಔಟ್ ಥರನೇ ಒಂದು ಸ್ವಲ್ಪ ಅಗ್ಲವಾಗಿ ಕಟ್ಟೆ ಕಟ್ತಾ ಇದ್ದೀವಿ ಆ ತೆಂಗಿನ ಮರಕ್ಕೆ. ಅವರು ಬೆಳಗ್ಗೆ ಅಲ್ಲಿ ಮೇಲ್ಗಡೆ ಹಂಚಲ್ಲಿರುವಂಥ ಒಂದು ಗ್ಯಾಪ್ ಏನಿದೆ ಅದನ್ನು ಫಿಲಪ್ ಮಾಡಿ ಬಂದುಬಿಟ್ರು. ಸಂಜೆ ಇಲ್ಲಿ ಏನಿದೆ ನೀಟಾಗಿ ನೀರು ವಾಟ ಕೊಡ್ತಾ ಇದ್ದಾರೆ, ಅಂದರೆ ನೀರು ನಿಲ್ತಾ ಇತ್ತಲ್ಲ, ಅದು ನಿಲ್ಲದೆ ಇರೋ ಹಾಗೆ ನಾನು ಹೇಳಿದ್ದೆ. ಸೊ ಹಾಗಾಗಿ ಫಸ್ಟಿಂದ ಅಲ್ಲಿಂದ ನೀಟಾಗಿ ಅದಕ್ಕೆ ಗಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಅಂದಮೇಲೆ ಹಾಗೇ ಫಸ್ಟಿಗೆ ನಮಗೆ ಏನೂ ಗೊತ್ತಾಗೋದಿಲ್ಲ. ಮನೆ ಕಟ್ಟಿದಾಗೆಲ್ಲ ಚೆನ್ನಾಗಿ ಅನಿಸುತ್ತೆ, ಅದಾದಮೇಲೆ 1 ವರ್ಷ 2 ವರ್ಷ ಆದಮೇಲೆ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಎಲ್ಲರ ಮನೆಗೂ ಇದ್ದಿದ್ದೇ ಕತೆ. ಸೊ ಫಸ್ಟಿಗೆ ಗೊತ್ತಾಗೋದಿಲ್ಲ ಎಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಆಮೇಲೆ ನಮಗೆ ಏನೇನು ಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಹೊಸ ಕಾರ್ ತೊಗೊಂಡಿದ್ರಿಂದ ನಮಗೆ ಅದ್ರ ಹೊರಗಡೆ ನಿಲ್ಲಿಸ್ತಾ ಇದ್ವಿ. ಹೊರಗಡೆ ರೋಡ್ ಮೇಲೆ ನಿಲ್ಸೋದು ಬೇಡ ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ರೂಮ್ ಹತ್ರನೇ ಚಪ್ಟಿಕಲ್ ಏನಿದೆ ಡ್ರೈನೇಜ್ ಮೇಲೆ ಚಪ್ಟಿಕಲ್ ಹಾಕ್ತಾಯಿದ್ದೀವಿ. ಸೊ ದಟ್ ಅರ್ಧ ಚಪ್ಟಿಕಲ್ ಅರ್ಧ ರೋಡ್ ಅಂದರೆ ರೋಡಿಗೂ ಅಷ್ಟೊಂದು ರೋಡ್ ಮೇಲೆ ಇಟ್ಟಂಗೆ ಅನ್ಸೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ರೂಮಿಂದ ಒಂದು 25 ಅಡಿ ತನಕನೂ ಈ ಒಂದು ಚಪ್ಟಿಕಲ್ನ ಹಾಕಿದ್ದೀವಿ, ಅರ್ಧ ಮನೆ ತನಕನೂ ಹಾಕಿದ್ದೀವಿ. ಸೊ ದಟ್ ಕಾರ್ ಆರಾಮ್ಸೆ ಪಾರ್ಕ್ ಆಗ್ಬೋದು ಅಂತ ಹೇಳ್ಕೊಂಡು. ಒಂದು ಕಾರು ಕಾಸೆಟ್ ಒಳಗಡೆ ಇರುತ್ತೆ, ಒಂದು ಎಮರ್ಜೆನ್ಸಿ ಡೈಲಿ ಅಡ್ಡಾಡಲಿಕ್ಕೆ ಅಂತ ಹೇಳ್ಕೊಂಡು ಈ ಮನೆ ಪಕ್ಕದಲ್ಲೇ ಡ್ರೈನೇಜ್ ಮೇಲೆ ಕಲ್ಲು ಹಾಕಿ ಮಾಡ್ತಿರೋದು. ಸೊ ಫೈನಲ್ ಆಗಿ ನಮ್ಮ ಮನೆ ರಿಪೇರಿ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ವರ್ಕು ಮುಗ್ದಿದೆ. ಈ ಸಾಗರದಲ್ಲಿ ಮಾತ್ರ ಕೆಲಸಗಳನ್ನ ಹುಡ್ಕೋದ್ರೊಳಗಡೆ ಸಾಕಾಗೋಗುತ್ತೆ. ಅವ್ರಿಗೆ ಹೇಳಕತ್ತೆ ಒಂದು 6 ತಿಂಗಳ ಮೇಲಾಗಿದೆ, ಬಂದಿದ್ದು ಅಷ್ಟು ದಿನ ಆದಮೇಲೆ. ಸೊ ಬಂದು ಒಂದು ದಿನದಲ್ಲಿ ಕೆಲಸ ಮಾಡೋಗಿದ್ರೆ ಆದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ, ಒಂದು ಲೆವೆಲ್ಲಿಗೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೋದು. ಬಿಟ್ಟರೆ ಇಲ್ಲಿ ವರ್ಕರ್ಸು ನಾವು ಅಂದ್ಕೊಂಡಾಗೆ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡೋದಿಲ್ಲ. ಬಟ್ ಫೈನ್, ನಾವೇನು ಅಂದ್ಕೊಂಡಿದ್ದೀವಿ ಆ ಔಟ್ಪುಟ್ ಅಂತೂ ಬಂದಿದೆ. ಸೊ ಈಗ ಮರಳು ಸಹಿತ ಈ ಕಡೆಯಿಂದ ಆ ಕಡೆ ಹೋಗದೆ ಇರೋ ಹಾಗೆ ಬಾರ್ಡ್ರ್ ಲೈನ್ ಏನು ಕೊಟ್ಟಿದ್ದೀವಿ, ಬಾರ್ಡ್ರ್ ಕೊಟ್ಟಿದ್ದೀವಿ. ಸೊ ಇದೊಂದು ಪಾತ್ವೇ. ಸೊ ಇದಕ್ಕೆ ಆ್ಯಕ್ಚುಲಿ ಟೈಲ್ಸ್ ಹಾಕೋಣ ಅಂದ್ಕೊಂಡ್ವಿ, ಬಟ್ ಎಲ್ಲರೂ ಬೇಡ ಅಂತ ಅಂದರು ಅಂತ ಸುಮ್ಮನಾಗಿ ಹಾಗೆ ಗಾರೆ ಹಾಕಿ ಹಾಗೆ ಬಿಟ್ವಿ. ಆ್ಯಂಡ್ ಇದು ನಮ್ಮ ಏನಿದೆ ತೆಂಗಿನ ಮರಕ್ಕೆ ಒಂದು ಅಗ್ಲವಾಗಿ ಕಟ್ಟೆ ನೀಟಾಗಿ ಮಾಡಿದ್ವಿ ಫಿನಿಶಿಂಗ್. ಹಳೆ ತುಂಬ ಗಲೀಜಾಗಿತ್ತು, ನೋಡೋಕ್ಕೆ ಗಲೀಜು ಅನಿಸ್ತಾ ಇತ್ತು, ಅರ್ಧಂಬರ್ಧ ಹೊಡೆದೋಗಿರೋ ಥರ ಇತ್ತು. ಸೊ ಹಾಗಾಗಿ ಅದನ್ನು ಫಿನಿಶಿಂಗ್ ನೀಟಾಗಿ ಕೊಟ್ವಿ. ಸೊ ಒಂದೊಂದಾಗಿ ಮನೆಗೆ ಎಲ್ಲದನ್ನು ಸೆಟಪ್ ಮಾಡ್ಕೊತಾ ಇದ್ದೀವಿ. ಇದು ಇನ್ನೂ ಸ್ಲೋ ಪ್ರೊಸೆಸ್ಸು. ಲೈಫ್ ಲಾಂಗ್ ಮನೆಗೆ ಏನಾದರೂ ಮಾಡ್ತಾ ಇರ್ತೀವೇನೋ, ಒಂದೇ ಸಲ ಕಟ್ಟಿದ ಮೇಲೆ ಮುಗಿಯಲ್ಲ, ಅದಂತೂ ನಿಜ. ಆ್ಯಂಡ್ ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಈ ಕಡೆಯಿಂದ ಮರಳು ಆ ಕಡೆ ಹೋಗಬಾರ್ದು ಅಂತ ಇಲ್ಲೂ ಸಹಿತ ಬಾರ್ಡರ್ ಮಾಡಿದ್ದೀವಿ, ನೋಡ್ಬೋದು ನೀವಿಲ್ಲಿ. ಸೊ ಈ ಬಾರ್ಡರ್ ದಾಟ್ಕೊಂಡು ಮರಳು ಹೋಗದೆ ಇರೋ ಹಾಗೆ ಒಂದು ಬಾಕ್ಸ್ ಥರ ಮಾಡಿ ಮರಳನ್ನು ಅಲ್ಲೇ ಇಟ್ಟಿದ್ದೀವಿ. ಅಂದರೆ ಪ್ಲೇ ಗ್ರೌಂಡಲ್ಲೇ ಮರಳು ಅಷ್ಟೇ ಇರಬೇಕು ಅಂತ ಈ ಒಂದು ಐಡಿಯಾ ಮಾಡಿರೋದು. ಸೊ ಇದು ಹಿಂದ್ಗಡೆ, ನಮ್ಮ ಮನೆ ಹಿಂದ್ಗಡೆ ಸೌತ್ ವೆಸ್ಟಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮನೆ ಒಳಗಡೆ ಇದೆ. ಸೊ ಇನ್ನೊಂದು ಕಾರ್ ಪಾರ್ಕಿಂಗಿಗೋಸ್ಕರ ನಾವಲ್ಲಿ ಹಿಂದ್ಗಡೆ ಏನಿದೆ ವೆಸ್ಟ್ ರೋಡಲ್ಲಿ ಡ್ರೈನೇಜ್ ಮೇಲೆ ಚಪ್ಟಿಕಲ್ ಹಾಕ್ಸಿದ್ವಿ. ಸೊ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಇವಾಗ. ಸೊ ಇದು ಒಂದು ಲೆಫ್ಟ್ ಸೈಡಲ್ಲೂ ಸ್ವಲ್ಪ 4 ಫೀಟಿಂದ ಒಂದು ಲೇನ್ ಇದೆ ನಮಗೆ. ಸೊ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಅಂತ ಹೇಳ್ಕೊಂಡು, ಫ್ರಂಟ್ ಕಡೆ ಹೋಗಲಿಕ್ಕೆ ಅಂತ ಸುತ್ತಲೂ ಜಾಗ ಬಿಟ್ಕೊಂಡಿದ್ದೀವಿ.
ಆ ಕಡೆ ಈಸ್ಟ್ ಕಡೆ ಒಂದು 8 to 9 ಫೀಟ್ ಜಾಗ ಬಿಟ್ಟರೆ ಈ ಕಡೆ 4 ಫೀಟ್ ಅಷ್ಟೇ ಸ್ಮಾಲ್ ಲೇನ್ನ ಬಿಟ್ಕೊಂಡು ಈ ಕಡೆ ನಾವು ಪಾರ್ಕಿಂಗ್ ಮಾಡಿರೋದು. ಸೊ ಇದು ಇವಾಗ ನಾವು ಆಲ್ಮೋಸ್ಟ್ ಅದೇನಿದೆ ಡ್ರೈನೇಜ್ನ ಕ್ಲೋಸ್ ಮಾಡಿದ್ದೀವಿ. ಚಪ್ಟಿ ಕಲ್ಲು ಅಂತ ಹೇಳ್ತಾರೆ, ಹಳೆ ಕಾಲದ ಸಿಸ್ಟಮ್. ಸೊ ಅದೇ ಹಳೆ ಕಾಲದ ಸಿಸ್ಟಮ್ ಚಪ್ಟಿ ಕಲ್ಲನ್ನೇ ಹಾಕಿಬಿಟ್ಟು ಗಾರೆ ಹಾಕಿ ಕ್ಲೋಸ್ ಮಾಡಿದ್ದೀವಿ, ನೋಡ್ಬೋದು. ಸೊ ಹಾಫ್ ಕಾಂಪೌಂಡ್ ತನಕ ಕ್ಲೋಸ್ ಮಾಡಿದ್ದೀವಿ. ಅಂದರೆ ಇನ್ನೊಂದು ಯಾರಾದ್ರು ಗೆಸ್ಟಿಂದ ಏನಾದರೂ ಕಾರ್ ಬಂದರೂ ಸಹಿತ ಪಾರ್ಕ್ ಮಾಡೋ ಹಾಗೆ ಹಾಫ್ ಕಾಂಪೌಂಡ್ ತನಕ ಕ್ಲೋಸ್ ಮಾಡಿ ಚಪ್ಟಿ ಕಲ್ಲಿನ ಒಂದು ಪಾರ್ಕಿಂಗ್ ಏರಿಯಾ ಏನಿದೆ ಅದನ್ನು ಮಾಡಿದ್ದೀವಿ. ಸೊ ಫುಲ್ ಮಾಡಿದ್ರೆ ಆಮೇಲೆ ಏನಾದರೂ ಅಲ್ಲೇನಾದರೂ ಸಿಕ್ಕೊಂಡ್ರೆ ತೆಗಿಯೋಕ್ಕೆ ಕಷ್ಟ ಅಂತ ಫುಲ್ ಮಾಡೋಕ್ಕೆ ಹೋಗಿಲ್ಲ, ಅರ್ಧ ಅಷ್ಟೇ ಮಾಡಿದ್ವಿ. ನೋಡ್ಬೋದು ಇದು ಆ್ಯಕ್ಚುಲಿ ಟೋಟಲ್ ಐ ಥಿಂಕ್ 66 ಇದೆ ಅನಿಸುತ್ತೆ ಉದ್ದ. ಸೊ ಅದರಲ್ಲಿ ಅರ್ಧ 25 ಅಡಿ ತನಕ ಅಷ್ಟೇ ನಾವು ಚಪ್ಟಿ ಕಲ್ಲು ಹಾಕಿದ್ವಿ. ಸೊ ಈಗ ಅದು ಕಾರು ಸಹಿತ ಪಾರ್ಕ್ ಆಗಿದೆ. ಸೊ ನಮಗೆ ಒಂದೊಂದು ಚಪ್ಟಿ ಕಲ್ಲು ಸಹಿತ 700 rupees ಬಿತ್ತು. ಅಂದರೆ ಅದು ಕಟ್ ಮಾಡಿ ತಂದು ಕೊಡೋಕ್ಕೆಲ್ಲ ಸೇರಿಕೊಂಡು 700 rupees ಅಷ್ಟು ದಪ್ಪವಾಗಿರೋವಂಥ 3 into 2 3x2 ಅಡಿ ಇರೋದು ಚಪ್ಟಿ ಕಲ್ಲದು. ಸೊ ಅದನ್ನು ಆ ಕಡೆ ಹಾಕಿರೋದು. ಸೊ ಇದಾಗಿತ್ತು ನನ್ನ ಒಂದು ಕಂಪ್ಲೀಟ್ ರಿಪೇರಿ ಆಗಿರೋವಂಥ ಒಂದು ವ್ಲಾಗು. ಸ್ಟಿಲ್ ಏನಾದರೂ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಎಲಿವೇಷನ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಹೋಮಲ್ಲಿ ಯಾವುದಾರ ಒಂದು ಪಾರ್ಟ್ ಬಗ್ಗೆ ನಿಮಗೆ ಡೌಟ್ ಇದ್ದರೂ ಕೇಳಿ. ಸೊ ಹೀಗೇನೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವ್ ವ್ಲಾಗ್ಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.